ರಾಯರ ಇತಿಹಾಸವೇ ಒಂದು ಆಶ್ಚರ್ಯ. ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂತಂದ್ರೆ, ರಾಯರನ್ನ ನಾವು ಎಲ್ಲ ರೀತಿಯಿಂದನೂ ಕಾಣಬಹುದು. ಮಹಾಜ್ಞಾನವಂತರು ಮತ್ತು ವಿಶೇಷವಾಗಿ ಅವರು ಬರೆದಂತಹ ಗ್ರಂಥಗಳು ಎಷ್ಟೋ ಇದೆ. ಸೊ ಆ ಗ್ರಂಥಗಳನ್ನು ಗಮನಿಸಿದಾಗ ನಮಗೆಲ್ಲರಿಗೂ ಕೂಡ ಆಶ್ಚರ್ಯ ಇದು ತಪ್ಪಿದ್ದಲ್ಲ. ಉಡುಪಿ ಶ್ರೀ ಕೃಷ್ಣನ ಸನ್ನಿಧಾನದೊಳಗ ಚಂದ್ರಿಕಾ ಪ್ರಕಾಶ ಅಂತನ್ನುವಂತಹ ಗ್ರಂಥವನ್ನ ರಾಯರು ರಚಿಸ್ತಾರೆ. ಆ ರಚನೆ ಮಾಡೋದಲ್ಲದೇನೆ ಅಲ್ಲಿ ಒಂದು ವಿಶೇಷತೆ ಏನು ಅಂತಂತಂದ್ರೆ, ಕೃಷ್ಣನ ಕಡಗೋಲು ಹಿಡಿದುಕೊಂಡಂತಹ ಒಂದು ಮೂರ್ತಿಯನ್ನ, ಬೆಳ್ಳಿಯ ಮೂರ್ತಿಯನ್ನು ಕೂಡ ಅವರು ಅದರ ಅಂತ್ಯದಲ್ಲಿ ಅದನ್ನ ನಿರ್ಮಾಣ ಮಾಡಿ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಸೊ ಇದೆಲ್ಲವನ್ನ ಗಮನಿಸಿದಾಗ ರಾಯರು ವಿಶೇಷವಾಗಿ ಕೃಷ್ಣನನ್ನ ಎಷ್ಟು ಅದ್ಭುತವಾಗಿ ಪೂಜೆ ಮಾಡಿದರು ಅಂತನ್ನೋದು ನಮಗಿಲ್ಲಿ ಗೊತ್ತಾಗ್ತದೆ. ಅದರ ಒಂದು ಸ್ಮರಣಾರ್ಥವೇ